ಅಯ್ಯೋ ರಾಮ, ಸರೋಜಮ್ಮ, ರಾತ್ರಿ ಎಲ್ಲ ಮ್ಯಾಥ್ಸ್ ಎಕ್ಸಾಮ್ ಮಾಡಿರ್ತಾನೆ, ಕಷ್ಟಪಟ್ಟಿರ್ತಾನೆ, ನಿದ್ದೆ ಕೆಟ್ಟಿರ್ತಾನೆ ಅಂತ ಅವ್ನ ರೂಮ್ಗೆ ಹೋದ್ನಾ ಎಂಟ್ರ್ ಆಗ್ತೀನಿ, ಫುಲ್ ಶಾಕು ರೀ. ಕೈ ಕತ್ತರಿಸ್ಕೊಂಡ್ಬಿಟ್ಟಿದ್ದಾನೆ. ಯಾಕೋ ಮಗ ಹಿಂಗ್ ಮಾಡಿದ್ಯಾ ಅಂತ ಕೇಳಿದ್ರೆ ಉತ್ತರನೇ ಹೇಳ್ತಾ ಇಲ್ಲ. ಗೊತ್ತಾಯ್ತು ನನಗೆ, ಕೈಯೇ ಇಲ್ದೇ ಇದ್ರೆ ಬೋರ್ಡ್ ಎಕ್ಸಾಮೇ ಬರೆಯೋಷ್ಟಿಲ್ವಲ್ಲ. ಪ್ರಾಬ್ಲಮ್ ಸಾಲ್ವ್. ಅದಾದ್ಮೇಲೆ ಎದ್ದೋ ಬಿದ್ದು ಅಂದ್ಬಿಟ್ಟು ಇಂಟರ್ನೆಟ್ ಅಲ್ಲಿ ಹೋಗಿ ಕೈ ಹಾಕಿದೆ. ಅಲ್ಲಿ ನೋಡಿದ್ರೆ ನನ್ನ ಅದೃಷ್ಟಕ್ಕೆ ಬೈ ಒನ್ ಗೆಟ್ ಒನ್ ಫ್ರೀ. 2 ಕೈ ಅರ್ಧ ಗಂಟೆಗೆ ಡೆಲಿವರಿ ಮಾಡ್ಬಿಟ್ರು. ಇನ್ನೊಂದು 15 ನಿಮಿಷಕ್ಕೆ ಸ್ಕೂಲ್ ಬಸ್ ಬೇರೆ ಬಂದ್ಬಿಡುತ್ತೆ. ಆ ಡ್ರೈವರ್ ಬೇರೆ ಹಾಂಕ್ ಮಾಡ್ತಾ ಇರ್ತಾನೆ, ಪಾ 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 ಅಂತ. ಹೋಗಿ ಎಕ್ಸಾಮಿನೇಷನ್ ಬರ್ಕೊಂಡು ಬರ್ಲಿ. ಹೇಳಿದಿನ ಅವ್ನಿಗೆ, ನೀನೇನಾದ್ರೂ 90% ತರ್ಲಿಲ್ಲ ಎಕ್ಸಾಮಿನೇಷನ್ ಅಂದ್ರೆ ನಿನಗೆ ಅಪ್ಪ ಕಾಯ್ತಾ ಇರ್ತಾರೆ ಒಂದು ಕೋಲ್ ಇಟ್ಕೊಂಡು. ನೀನು ಫುಲ್ 99.9% ತರಬೇಕು. ಇಲ್ಲಾಂದ್ರೆ ನಿನಗೆ ಕಾಲಿನ ಮಗ ಚಪ್ಪಲಿ.